ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಇರುವಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ ಜಾಬ್ಗೆ ಇವರು ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. ಈ ವಿಡಿಯೋದಲ್ಲಿ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಆಗಿರೋಂಥ ಹೈಯರಿಂಗ್ ಇದೆ. ಇದು ಬಂದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಇನ್ನು ಕಂಪ್ನಿ ನೇಮ್ ಬಂದು ಎಮ್-ಟೆಕ್ ಕಂಪ್ನಿ ಆಗಿದೆ. ಜಸ್ಟ್ 1 ವೀಕ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ಸ್ನ ಇನ್ನೂ ಆ್ಯಕ್ಟಿವ್ ಆಗಿ ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇದು ರಿಮೋಟ್ ವರ್ಕ್ ಆಗಿದೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಜೊತೆಗೆ ಇದು ಫುಲ್ ಟೈಮ್ಗೆ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ಒಂದು ಒಳ್ಳೆ ಕಂಪ್ನಿ ಆಗಿದೆ. ಇದಕ್ಕೆ ಗೂಗಲಲ್ಲಿ ಕೂಡ 5/5 ರೇಟಿಂಗ್ ಕೂಡ ಇದೆ. ನೀವು ಬೇಕಾದ್ರೆ ಚೆಕ್ ಕೂಡ ಮಾಡ್ಕೊಳ್ಬೋದು. ಒಂದೊಳ್ಳೆ ಕಂಪ್ನಿ ಆಗಿದೆ. ಇನ್ನು ಜಾಬ್ ಡೀಟೇಲ್ಸ್ ನೋಡೋದಾದರೆ, ನೀವಿಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಅಬೌಟ್ ಅಸ್ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿದೆ. ಅಂದರೆ ಕಂಪ್ನಿ ಬಗ್ಗೆ ನಿಮಗೆ ಇಲ್ಲಿ ಒಂದು 2 ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಅದನ್ನು ಬೇಕಾದ್ರೆ ಓದ್ಕೊಳ್ಬೋದು. ಇನ್ನು ರೋಲ್ ನೋಡಿದ್ರೆ, ನಿಮ್ಮ ರೋಲ್ ಏನು ಅಂದರೆ, ಆ್ಯಸ್ ಅ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹೆಲ್ಪಿಂಗ್ ಯುವರ್ ಕ್ಲೈಂಟ್ಸ್ ಕಸ್ಟಮರ್ ಸಾಲ್ವ್ ದೇರ್ ಇಶ್ಯೂಸ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವಿಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೀರಾ. ನೀವು ನಿಮ್ಮ ಕ್ಲೈಂಟ್ಸ್ಗಳನ್ನ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಸಾಲ್ವ್ ಮಾಡುವಂಥ ಕೆಲಸನ ನೀವಿಲ್ಲಿ ಮಾಡಬೇಕಾಗತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಪ್ರೊವೈಡ್ ಟೈಮ್ಲಿ ಆ್ಯಂಡ್ ಅಕ್ಯುರಸಿ ಕಸ್ಟಮರ್ ಸಪೋರ್ಟ್, ವ್ಯಾಲಿಡ್ ಫೋನ್, ಇಮೇಲ್ ಆ್ಯಂಡ್ ಚಾಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವಿಲ್ಲಿ ಕಸ್ಟಮರ್ಗೆ ಟೈಮ್ ಸರಿಯಾಗಿ ಅವ್ರಿಗೆ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅವ್ರಿಗೆ ಆ ಟೈಮಲ್ಲಿ ನೀವು ಸೊಲ್ಯೂಷನ್ನ ಕೊಡಬೇಕಾಗಿರುತ್ತೆ. ಯಾವ ಫಾರ್ಮ್ಸಲ್ಲಿ ಅಂದರೆ, ಒಂದು ಫೋನ್ ಮೂಲಕ, ಕಾಲಲ್ಲಿ, ಅಥವಾ ಇಮೇಲ್ ಮತ್ತು ಚಾಟ್, ಈ 3ರಲ್ಲಿ ಯಾವುದಕ್ಕೆ ನಿಮ್ಮ ಕಸ್ಟಮರು ನಿಮಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅದರಲ್ಲಿ ನೀವು ಅವ್ರಿಗೆ ಸೊಲ್ಯೂಷನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಐಡೆಂಟಿಫೈ ಆ್ಯಂಡ್ ಟರ್ಫಿಕ್ ಕಸ್ಟಮರ್ ಇಶ್ಯೂಸ್, ಪ್ರೊವೈಡ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ನೀವು ಕೊಡಬೇಕಾಗಿರುತ್ತೆ. ಜೊತೆಗೆ ಪ್ರೊವೈಡ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಅಂದರೆ ಕರೆಕ್ಟಾದಂಥ ಸೊಲ್ಯೂಷನ್ಸ್ನ ಕೊಡಬೇಕು, ಯಾವುದೇ ರೀತಿಯಾದಂಥ ಮ್ಯಾಚ್ ಆಗದೆ ಇರೋವಂಥ ಸೊಲ್ಯೂಷನ್ಸ್ನ ಕೊಡೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ ಮೇಲೆ ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಕಸ್ಟಮರ್ ಇಂಟರಾಕ್ಷನ್ಸ್ ಆ್ಯಂಡ್ ರಿಸಾಲ್ವ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಒಬ್ಬ ಕಸ್ಟಮರ್ ನಿಮಗೆ ಕಾಲ್ ಅಥವಾ ಇಮೇಲ್ ಮಾಡಿ ಅವರ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರು ಅಂದರೆ ಅದ್ರದ್ದು ರೆಕಾರ್ಡ್ ಕೂಡ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ. ಜೊತೆಗೆ ನೀವು ಅವ್ರಿಗೇನು ಸೊಲ್ಯೂಷನ್ ಕೊಟ್ಟಿದ್ದೀರಾ ಅನ್ನೋ ರೆಕಾರ್ಡ್ ಕೂಡ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಕಂಪ್ನಿಗೆ ತೋರಿಸೋದಕ್ಕೆ. ಅಥವಾ ಏನಾರ ಪ್ರಾಬ್ಲಮ್ ಮುಂದೆ ಬಂತು ಅಂದರೆ ಅದನ್ನು ನೀವು ತೋರಿಸೋದಕ್ಕೆ ರೆಕಾರ್ಡ್ಸ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಲ್ಯಾಬ್ರೇಟ್ ವಿತ್ ಅದರ್ ಟೀಮ್ಸ್ ಟು ರಿಸಾಲ್ವ್ ಕಂಪ್ಲೀಟ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಜೊತೆ ಬೇರೆ ಟೀಮ್ ಮೆಂಬರ್ಸ್ಗಳಿರ್ತಾರೆ ಅಲ್ವಾ, ಅವ್ರ ಜೊತೆ ಕೂಡ ನೀವು ಕನೆಕ್ಟ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಅಥವಾ ನಿಮಗೆ ಗೊತ್ತಾಗದಿರೋ ಅಂಥ ವಿಷಯ ಇದೆ ಅಂದರೆ ಅವ್ರ ಜೊತೆ ಕನೆಕ್ಟ್ ಆಗಿ ನೀವು ಇಲ್ಲಿ ಕೆಲಸನ ಮುಂದುವರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೇಂಟೈನ್ ಅ ಹೈ ಲೆವೆಲ್ ಆಫ್ ಕಮ್ಯುನಿಕೇಷನ್ ಸ್ಯಾಟಿಸ್ಫ್ಯಾಕ್ಷನ್ಸ್ ವಿತ್ ಎಕ್ಸಿಕ್ಯೂಟಿವ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವಿಲ್ಲಿ ಕಸ್ಟಮರ್ಸ್ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಹಾಗೆ ಮಾತಾಡಿ ಅವ್ರಿಗೆ ಸೊಲ್ಯೂಷನ್ಸ್ನ ಕೊಡ್ತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಂಪ್ರೂವ್ ಸಪೋರ್ಟ್ ಪ್ರೊಸೆಸ್ ಆ್ಯಂಡ್ ಟೂಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಟೂಲ್ಸ್ಗಳಿರುತ್ತೆ ಅಲ್ವಾ, ಇವಾಗ ಕಾಲ್ ಆಗಿರ್ಬೋದು ಅಥವಾ ಇಮೇಲ್ ಆಗಿರ್ಬೋದು, ಚಾಟ್ ಆಗಿರ್ಬೋದು, ಅದಕ್ಕಿರೋವಂಥ ಟೂಲ್ಸ್ಗಳನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೂಟಬಲ್ ಅಪ್ಡೇಟೆಡ್ ವರ್ಷನ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಿಮಗಿರೋ ಅಂಥ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ, ನಿಮಗೆ ಅಟ್ಲೀಸ್ಟ್ 4 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಕಸ್ಟಮರ್ ಸಪೋರ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ರೋಲ್ಗೆ ಎಕ್ಸ್ಪೀರಿಯನ್ಸ್ನ ಮಾತ್ರ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ನಿಮಗೇನಾದರೂ
ಅಟ್ಲೀಸ್ಟ್ 1 ಇಯರ್ ಆದರೂ ಇದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಜಾಸ್ತಿ ಜನ ಯಾರು ಕಸ್ಟಮರ್ ಸಪೋರ್ಟ್ಗೆ 4 ಇಯರ್ಸ್ ಆ ರೀತಿ ಸ್ಟಿಕ್ ಆನ್ ಆಗಿರೋದಿಲ್ಲ. ಸೊ ನಿಮಗೆ 1 ಇಯರ್ ಅಥವಾ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡಿ, ಓಕೆನಾ. ಆಮೇಲೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು. ಯಾಕಂದರೆ ಕಸ್ಟಮರ್ಸ್ ನಿಮಗೆ ಕಾಲ್ ಮಾಡಿದಾಗ ನಿಮಗೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರೋದಿಲ್ಲ ಮಾತಾಡೋದ್ರಲ್ಲಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಮತ್ತು ಕನ್ವಿನ್ಸ್ ಮಾಡೋದಕ್ಕೆ ಬರಬೇಕು. ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ್ಯಾರ ನಿಮಗೆ ಕಾಲ್ ಮಾಡಿ ಅವ್ರ ಪ್ರಾಬ್ಲಮ್ನ ಹೇಳ್ತಾ ಇದ್ದಾರೆ ಅಂದರೆ ನೀವು ತುಂಬ ಬೋರಿಂಗ್ ಆಗಿ ಅಥವಾ ಲಾಜಿಸ್ಟಿಕ್ ಆಗಿ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅವ್ರು ಕನ್ವಿನ್ಸ್ ಆಗೋದಿಲ್ಲ. ಸ್ವಲ್ಪ ಪ್ಯಾಂಪರಿಂಗ್ ರೀತಿಯಲ್ಲಿ ಓಕೆ ಸರ್ ಸಾರಿ ಫಾರ್ ದ ಡಿಲೇ ಆ ರೀತಿಯಾಗಿ ಅವ್ರನ್ನ ಸ್ಮೂತಾಗಿ ಮಾತಾಡೋದಕ್ಕೆ ಇಂಟರ್ಪರ್ಸ್ನಲ್ ಆಗಿ ನಿಮಗೆ ಅದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ವರ್ಕ್ಗಾದರೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಅಂದರೆ ಒಂದು ಪ್ರಾಬ್ಲಮ್ ಬಂತು ಅಂದರೆ ನಿಮ್ಗೆ ಅದು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಪ್ರತಿ ಸಲ ಬೇರೆ ಟೀಮ್ ಮೆಂಬರ್ಸ್ ಜೊತೆ ಕಾಲ್ ಅಥವಾ ಇಮೇಲ್ ಮಾಡೋದು ಸರಿ ಹೋಗೋದಿಲ್ಲ. ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು. ಅಟ್ಲೀಸ್ಟ್ ಅವ್ರನ್ನ ಸ್ವಲ್ಪ ಹೊತ್ತು ಕಾಯಿಸೋದಕ್ಕಾದರೂ ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದನ್ನ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಸಪೋರ್ಟ್ ಟೂಲ್ಸ್ ಮತ್ತು CRM ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಕೆಲವೊಂದು ಟೂಲ್ಸ್ಗಳಿರುತ್ತೆ, ಅದನ್ನು ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಿಮಗೆ ಇಂಟರ್ವ್ಯೂ ತೊಗೊಳ್ಬೇಕಾದ್ರೆ ಅಥವಾ ಅವ್ರು ಹೇಗೆ ರೌಂಡ್ಗಳನ್ನ ಮಾಡ್ತಾರೆ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಸ್ ಅ ಪಾರ್ಟ್ ಆಫ್ ಅ ಟೀಮ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳಿದಾಗೆ ಇಲ್ಲಿ ಯಾರು ನಿಮಗೆ ಮಾನಿಟರ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನಿಮಗೆ ಕೊಟ್ಟಿರೋಂಥ ಕೆಲಸನ ನೀವು ಕರೆಕ್ಟಾಗಿ ಅಪ್ ಟು ಡೇಟ್ ಮಾಡೋಕ್ಕೆ ಬರಬೇಕು ಟೀಮಲ್ಲಿದ್ದು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಆರ್ಗನೈಸೇಷನ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಸ್ಟ್ರಾಂಗ್ ಆರ್ಗನೈಸೇಷನ್ ಇರಬೇಕು, ಕರೆಕ್ಟಾಗಿ ಸ್ಟೆಪ್ಸಲ್ಲಿ ಫಾಲೋ ಮಾಡ್ತಾ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡಬೇಕು, ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ವಾಟ್ ವಿ ಆಫರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಂಪ್ನಿ ಇಲ್ಲಿ ನಿಮಗೆ ಏನು ಆಫರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಂಪ್ಲಿಮೆಂಟರಿ ಸ್ಯಾಲ್ರಿ ಆ್ಯಂಡ್ ಬೆನಿಫಿಟಲ್ ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕರೆಕ್ಟಾಗಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೊಂದು ಒಳ್ಳೆ ಪರ್ಸೆಂಟೇಜ್ ಆಫ್ ಸ್ಯಾಲ್ರಿ ಕೊಡ್ತೀವಿ, ಬೆಸ್ಟ್ ಪ್ಯಾಕೇಜ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ರಿಮೋಟ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ, ಫಿಕ್ಸ್ಡ್ ಅವರ್ಸ್ ಇಲ್ಲ. ನಿಮಗೆ ಯಾವಾಗ ಫ್ರೀ ಆಗುತ್ತೆ ಅಥವಾ 9 to 6 ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನೀವು ಕಾಲ್ ಮಾಡಿ ಅಥವಾ ಇಮೇಲ್ ಯಾವ ಟೈಮಲ್ಲಿ ಕಸ್ಟಮರ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಟೈಮಲ್ಲಿ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ. ಅದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೊಲಾಬ್ರೇಟ್ ಆ್ಯಂಡ್ ಇಂಟು ಟೀಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗಿಲ್ಲಿ ಕೊಲ್ಯಾಬ್ರೇಟ್ ಮಾಡಬೇಕಾಗಿರುತ್ತೆ, ನಿಮ್ಮ ಟೀಮ್ ಜೊತೆ ಕನೆಕ್ಟ್ ಆಗ್ತಾ ಇರಬೇಕಾಗಿರುತ್ತೆ. ಹಾಗೆ ಕೆಲವೊಂದು ಟರ್ಮ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಸ್ ಕೂಡ ಇಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಟು ಪರ್ಫಾರ್ಮ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇಲ್ಲಿ ನಿಮಗೆ ತುಂಬ ಒಳ್ಳೆ ಗ್ರೋತ್ ಇರುತ್ತೆ ಕಂಪ್ನೀಲಿ ಅಂತ ಹೇಳ್ತಾ ಇದ್ದಾರೆ. ಅದಂತೂ ಪಕ್ಕ ಇರುತ್ತೆ. ಬಿಕಾಸ್ ಯಾಕಂದರೆ ನೀವು ಗೂಗಲಲ್ಲಿ ರೇಟಿಂಗ್ ಅಥವಾ ರಿವ್ಯೂಸ್ ಕೂಡ ಚೆಕ್ ಮಾಡಿದ್ರೆ ಈ ಕಂಪ್ನಿಗೆ ನಿಮಗೆ 5 out of 5 ರೇಟಿಂಗ್ ಇದೆ. ಸೊ ನಿಮಗೆ ಇಲ್ಲಿ ಗ್ರೋತ್ ತುಂಬ ಚೆನ್ನಾಗಿದೆ. ಲೈಕ್ ಒಂದು 6 to 8 months ನೀವು ಇಲ್ಲಿ ವರ್ಕ್ ಮಾಡಿದ್ರಿಂದ ನಿಮಗೆ ಐಕ್ ಕೂಡ ಸಿಗುತ್ತೆ. ಜೊತೆಗೆ ನಿಮ್ಮ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಪ್ರಮೋಷನ್ಸ್ ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಒಂದು ಬೆಸ್ಟ್ ಗ್ರೋತ್ ಅಥವಾ ಪ್ರೊಫೆಷ್ನಲ್ ಆಗಿ ನೀವು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹಾಗೆ ಇಲ್ಲಿ ಯುಗೋ ಟೆಕ್ನಾಲಜಿ ಆ್ಯಂಡ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಲೈಕ್ ಪ್ರಾಜೆಕ್ಟ್ಸ್ಗಳೆಲ್ಲ ಟೆಕ್ನಿಕಲ್ ಆಗಿ ನೀವು ಕ್ಲೀನಾಗಿ ಮಾಡಬೇಕಾಗಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಐಕ್ ಪ್ರೋಸೆಸ್ ಅಂದರೆ ಹೈಯರಿಂಗ್ ಪ್ರೋಸೆಸ್ ಹೇಗಿರುತ್ತೆ, ಹೇಗೆ ನಿಮಗೆ ಇಂಟರ್ವ್ಯೂ ರೌಂಡ್ಸ್ಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ನೇದಾಗಿ ನಿಮಗೆ ಸ್ಕ್ರೀನಿಂಗ್ ಕಾಲ್ಸ್ ಇರುತ್ತೆ. ಸ್ಕ್ರೀನಿಂಗ್ ಕಾಲ್ಸ್ ಅಂದರೆ ಏನೂ ಅಲ್ಲ, ತುಂಬ ಸಿಂಪಲ್. ಇವಾಗ ನಿಮಗೆ ಒಬ್ಬರು ಕಾಲ್ ಮಾಡಿ ನಿಮ್ಮ ಬಗ್ಗೆ ನೀವು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನೇ ಸ್ಕ್ರೀನಿಂಗ್ ಕಾಲ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ನೀವು ನಿಮ್ಮ ನೇಮ್, ನೀವು ಏನು ಓದಿದ್ದೀರಾ, ಯಾವ ಯೂನಿವರ್ಸಿಟಿ, ಹಾಗೆ ನಿಮಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಏನು ವರ್ಕ್ ಮಾಡಿದ್ದೀರಾ, ಎಷ್ಟು ವರ್ಷ ಮಾಡಿದ್ದೀರಾ, ಅಥವಾ ನೀವು ಫ್ರೆಷರ್ ಆದರೆ ಫ್ರೆಷರ್, ಈ ರೀತಿಯಾದಂಥದ್ದನ್ನು ನೀವು ಅವ್ರಿಗೆ ಹೇಳಬೇಕಾಗಿರುತ್ತೆ. ಅದಾದಮೇಲೆ ಅವ್ರು ನಿಮಗೆ ನೆಕ್ಸ್ಟ್ ರೌಂಡ್ ಏನಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟು ಕಾಲ್ನ ಕ್ಲೋಸ್ ಮಾಡ್ತಾರೆ. ಇಲ್ಲಿ ನೀವು ಸೆಕೆಂಡ್ ರೌಂಡ್ ಏನಿರುತ್ತೆ ಅಂದರೆ ಇಂಟರ್ವ್ಯೂ ವಿತ್ ದ ಟೀಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಸ್ಟ್ ರೌಂಡ್ ಸ್ಕ್ರೀನಿಂಗ್ ಕಾಲ್ನಲ್ಲಿ ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂ ಯಾವಾಗಿರುತ್ತೆ ಅನ್ನೋದನ್ನ ಇನ್ಫಾರ್ಮ್ ಮಾಡಿರ್ತಾರೆ. ಆಗ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಗೂಗಲ್ ಮೀಟ್ ಅಥವಾ ಮೀಟಲ್ಲಿ ನಿಮಗೆ
ಇಂಟರ್ವ್ಯೂಗಳನ್ನ ಕಂಡಕ್ಟ್ ಮಾಡಿರ್ತಾರೆ. ಅಲ್ಲಿ ಒಬ್ಬರು ಅಥವಾ ಇಬ್ಬರು HR ಟೀಮಿಂದ ಅಥವಾ ಹೈಯರಿಂಗ್ ಟೀಮಿಂದ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ. ಅವರು ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳ್ತಾರೆ. ಇದರ ಎಲ್ಲದರಲ್ಲೂ ಕಾಮನ್ ಏನಂದರೆ ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳೋದು ಕಾಮನ್ ಇರುತ್ತೆ. ಆದಷ್ಟು ಅದನ್ನು ತುಂಬ ಇಂಪ್ರೆಸಿವ್ ಆಗಿ ರೆಡಿ ಮಾಡ್ಕೊಳ್ಳಿ. ತೊದಲಿಸೋದು ಅಥವಾ ಎಲ್ಲಾರೋ ಮಿಸ್ಟೇಕ್ ಮಾಡೋದು ಆ ರೀತಿ ಮಾಡಬೇಡಿ. ಅಟ್ಲೀಸ್ಟ್ ನಿಮ್ಮ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಸೊ ಅಬೌಟ್ ಯೋರ್ ಸೆಲ್ಫು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿ, ಅದಾದಮೇಲೆ ಇಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಲಾಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೋಯಿತು, ಅಥವಾ ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಈ ರೀತಿಯಾದಂಥ ಕ್ವೆಶನ್ಸ್ ಎಲ್ಲನೂ ಇಲ್ಲಿ ನಿಮಗೆ ಟೀಮಲ್ಲಿ ಕೇಳ್ತಾ ಹೋಗ್ತಾರೆ. ಇನ್ನು ಥರ್ಡ್ ಆಗಿ ಬಂದು ನಿಮಗೆ HR ರೌಂಡ್ ಇರುತ್ತೆ. HR ರೌಂಡ್ ಅಂದರೆ ಇವಾಗ ಲಾಸ್ಟ್ 2 ರೌಂಡ್ಸಲ್ಲಿ ನಿಮ್ಗೆ ಏನು ಕೇಳಿದ್ರು ಸೇಮ್ ಕ್ವೆಶನ್ಸ್ ಇರುತ್ತೆ. ಜಸ್ಟ್ ಇನ್ನೊಂದು 2-3 ಕ್ವೆಶನ್ಸ್ ನಿಮಗೆ ಪ್ಲಸ್ ಆಗ್ಬೋದು. ಲೈಕ್ ಏನಕ್ಕೆ ಈ ಕಂಪ್ನಿನ ಚೂಸ್ ಮಾಡಿದ್ರಿ, ಅಥವಾ ನಿಮಗೆ ಈ ಅಂದರೆ ಅವರು ಸ್ಯಾಲ್ರಿ ನಿಮಗೆ ಕೊಡ್ತಾ ಇರ್ತಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ 20,000 ಅಂತ ಇಟ್ಕೊಳ್ಳಿ. ಆ 20,000 ಸ್ಯಾಲ್ರಿ ನಿಮಗೆ ಓಕೆನಾ, ಮುಂದೆ 2 ಇಯರ್ಸ್ ಅಥವಾ 1 ಇಯರ್ ನೀವು ನಿಮ್ಮನ್ನು ಎಲ್ಲಿ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಈ ರೀತಿಯಾದಂಥ ಕ್ವೆಶನ್ಸ್ಗಳನ್ನ ನಿಮಗೆ ಕೇಳ್ತಾ ಹೋಗ್ತಾರೆ. ಅದಕ್ಕೆಲ್ಲ ನೀವು ಲೈಕ್ ಪಾಸಿಟಿವ್ ಆಗಿ ಅವ್ರಿಗೆ ಇಂಪ್ರೆಸ್ ಆಗೋ ಹಾಗೆ ಆನ್ಸರ್ನ ಮಾಡಬೇಕಾಗಿರುತ್ತೆ. ನಿಮಗೆ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಈ ರೌಂಡ್ಸ್ಗಳಲ್ಲಿ ಹೇಗೆ ಆನ್ಸರ್ ಮಾಡೋದು, ಯಾವ ರೀತಿಯಾದಂಥ ಕ್ವೆಶನ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಲಾಸ್ಟ್ ಬಂದು ಆನ್ ಬೋರ್ಡಿಂಗ್ ಕಾಲ್ ಆಗಿರುತ್ತೆ. HR ರೌಂಡ್ ನೀವು ಪಾಸ್ ಆದಮೇಲೆ ನಿಮ್ಮ ಲಿಸ್ಟು ಆನ್ ಬೋರ್ಡಿಂಗ್ ಪ್ರೊಸೆಸ್ಸಿಗೆ ಬರುತ್ತೆ. ಅಲ್ಲಿ ನಿಮಗೆ ಕಾಲ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಹಾಗೆ ನಿಮ್ಮ ಸ್ಯಾಲ್ರಿ ಡೀಟೇಲ್ಸು, ಯಾವಾಗ ಜಾಯ್ನಿಂಗ್ ಡೇಟ್ ಇದೆ ಅದೆಲ್ಲನೂ ನಿಮ್ಗೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಆನ್ ಬೋರ್ಡಿಂಗಾಗಿ ಅವ್ರು ಹೇಳಿರೋಂಥ ಡೇಟಿಂದ ನೀವು ನಿಮ್ಮ ಜಾಯಿನ್ ಆಗಿ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಇದಿಷ್ಟೂ ಹೇಗೆ ಇಂಟರ್ವ್ಯೂ ರೌಂಡ್ಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು. ಇನ್ನು ಔ ಟು ಅಪ್ಲೈ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕೆಲವೊಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಅವರ ಅಫಿಷಿಯಲ್ ಇಮೇಲ್ಗೂ ಹೋಗಿ ಕೂಡ ನೀವು ಅಪ್ಲೈನ ಮಾಡ್ಬೋದು. ನಿಮ್ಮ CV-ನ ರೆಸ್ಯೂಮ್ನ ಕಳಿಸಿ ಅಪ್ಲೈನ ಮಾಡ್ಬೋದು. ಅವ್ರ ಕಡೆಯಿಂದ ಟೀಮಿಂದ ನಿಮಗೆ ರಿಪ್ಲೈ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ನೀವು ಇಲ್ಲಿಂದನೂ ಕೂಡ ಅಪ್ಲೈನ ಮಾಡ್ಬೋದು. ನಾನು ನಿಮಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಆದಷ್ಟು ಈ ಆ್ಯಪಿಂದನೇ ಅಪ್ಲೈನ ಮಾಡಿ. ಯಾಕಂದರೆ ಇಮೇಲ್ಸ್ ಅವ್ರಿಗೆ ತುಂಬ ಬರ್ತಾನೆ ಇರುತ್ತೆ. ಅದರಲ್ಲಿ ನಿಮ್ಮದು ನೋಡಿ ನಿಮ್ಮನ್ನ ಸೆಲೆಕ್ಟ್ ಮಾಡಿ ಅಥವಾ ನಿಮ್ಮನ್ನ ರೆಸ್ಯೂಮ್ನ ಚೆಕ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಆದರೆ ನೀವು ಇಲ್ಲಿ ಆ್ಯಪಲ್ಲಿ ಅಂದರೆ ಲಿಂಕ್ಡ್ಇನ್ನು ಈ ರೀತಿಯಾದಂಥ ಆ್ಯಪಲ್ಲಿ ಅಪ್ಲೈನ ಮಾಡಿದರೆ ಅವ್ರಿಗೆ ನೋಟಿಫಿಕೇಷನ್ಸ್ ಹೋಗ್ತಾ ಇರುತ್ತೆ. ಸೊ ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ತಾರೆ ಡೈಲಿ ಬೇಸಿಸಲ್ಲಿ, ಯಾರು ಅಪ್ಲೈ ಮಾಡಿದ್ದಾರೆ, ಎಷ್ಟು ಅಪ್ಲೈ ಮಾಡಿದ್ದಾರೆ. ಮತ್ತು ಈ ಲಿಂಕ್ಡ್ಇನ್ನಲ್ಲಿ ನೀವು ಅಪ್ಲೈನ ಅಂದರೆ ಲಾಗಿನ್ ಆಗಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಹಾಕಿರ್ತೀರ ಅಲ್ವಾ, ಅದನ್ನು ಕೂಡ ಅವ್ರು ಚೆಕ್ ಮಾಡ್ತಾರೆ. ಅದರಿಂದ ನಿಮ್ಗೆ ಇಂಪ್ರೆಸ್ ಆದರೂ ನೀವು ಸೂಟ್ ಆಗ್ತೀರಾ ಅಂದರೆ ತಕ್ಷಣ ನಿಮಗೆ ಮೆಸೇಜ್ ಅಥವಾ ಮೇಲ್ನ ಮಾಡ್ತಾರೆ. ಸೊ ಆದಷ್ಟು ನೀವು ಈ ರೀತಿಯಾದಂಥ ಆ್ಯಪ್ಗಳಲ್ಲೇ ನೀವು ಅಪ್ಲೈನ ಮಾಡಿ. ಆದಷ್ಟು ಇಮೇಲ್ ಮಾಡೋದಕ್ಕೆ ಹೋಗಬೇಡಿ. ಇಮೇಲ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಅವರು ಚೆಕ್ ಮಾಡೋದಿಲ್ಲ, ಅವ್ರಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಚೆಕ್ ಮಾಡಿದ್ರು ತುಂಬ ಲೇಟಾಗಿ ಚೆಕ್ ಮಾಡ್ತಾರೆ, ಅಷ್ಟೊತ್ತಿಗೆ ಹೈಯರಿಂಗ್ಗೆ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಆದಷ್ಟು ನೀವು ಈ ಆ್ಯಪಿಂದನೇ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಈ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನೀವು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಕಂಪ್ನಿ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೀವು ಇದನ್ನು ಓದ್ಕೊಳ್ಬೋದು. ಇಲ್ಲ ನೀವು ಗೂಗಲ್ ಮಾಡಿದ್ರು ಕೂಡ ಇನ್ನೂ ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಕೂಡ ಗೂಗಲ್ ಮಾಡಿ ಇದೊಂದು ಒಳ್ಳೆ ಕಂಪ್ನಿ ಅಂತ ಗೊತ್ತಾದ ಮೇಲೆ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ನಾನು ನಿಮಗೆ ರೆಫರ್ ಮಾಡ್ತಾ ಇರೋ ಅಂಥದ್ದು. ಇದಿಷ್ಟು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಈಸಿ ಅಪ್ಲೈ ಅಂತ ಕಾಣಿಸುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ಸ್ ಅಥವಾ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ. ಇಲ್ಲಿ ನೋಡಿದ್ರೆ ನಿಮ್ಮ ಇಮೇಲು, ಕಂಟ್ರಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕೋಕ್ಕೆ ಹೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆನಾ. ಇದಾದಮೇಲೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಜಸ್ಟ್ ಇಲ್ಲಿ ನಿಮ್ಮ ಯಾವ ರೆಸ್ಯೂಮ್ ಇದೆ, ಎಲ್ಲಿದೆ ಅಂತ ನೀವು ಸೆಲೆಕ್ಟ್ನ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ. ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ. ನಾನು ನಿಮಗೆ ಹೇಳ್ಕೊಟ್ಟ ಹಾಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ನಿಮ್ಮ ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಇಲ್ಲಿ ಅಪ್ಲೈ ಆಗುತ್ತೆ. ಓಕೆನಾ. ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳ್ತಾ ಇದೆ. ಇಲ್ಲಿ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಕಸ್ಟಮರ್ ಸಪೋರ್ಟ್ ರೋಲ್ ಅಂತ ಕೇಳಿದೆ. ನಿಮಗೆ ಎಷ್ಟು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ನೀವು ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಸೆಕೆಂಡ್ ಆಗಿ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಓಕೆನಾ ಅಂತ ಕೇಳಿದೆ.
ನಿಮಗೆ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ಓಕೆ ಇದ್ದರೆ ನೀವು ಇಲ್ಲಿ ಎಸ್ ಅಂತ ಕೊಡ್ಬೋದು. ಇಲ್ಲ ಅಂದರೂ ಆದಷ್ಟು ಎಸ್ ಅಂತಾನೆ ಕೊಡಿ. ಸೊ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೋಲಲ್ಲಿ ಅಥವಾ ಈ ಕಂಪ್ನಿಲಿ ನೈಟ್ ಶಿಫ್ಟ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ನೀವು ಎಸ್ ಅಂತ ಕೊಡ್ಬೋದು. ಅದಾದಮೇಲೆ ಇಲ್ಲಿ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ವಾಯ್ಸ್ ಪ್ರೋಸೆಸಲ್ಲಿ ಅಂತ ಕೇಳ್ತಾ ಇದೆ. ನೀವು ವಾಯ್ಸ್ ಪ್ರೋಸೆಸಲ್ಲಿ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಹೌ ಮಚ್ ಫಿಟ್ಸ್ ದಿಸ್ ಓಕೆ ಅರ್ಜೆಂಟಾಗಿ ನೀವು ಹೈಯರಿಂಗ್ ಅಂದರೆ ಲೈಕ್ ಏನು ಹೇಳ್ತಾರೆ ಲಾಗಿನ್ ಆಗೋದಕ್ಕೆ ಓಕೆ ಇದೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಜಾಬ್ಗೆ ಆನ್ ಬೋರ್ಡಿಂಗ್ ಆಗೋದಕ್ಕೆ ಓಕೆ ಅಲ್ವಾ ಅಂತ ಕೇಳ್ತಾ ಇದೆ. ಸೊ ನೀವು ಓಕೆ ಅಂತ ಇದ್ದರೆ ಓಕೆ ಅಂತ ಕೊಟ್ಬಿಟ್ಟು ನೀವು ಕೊಟ್ಟಿರೋಂಥ ಆನ್ಸರ್ಸ್ನ ನೀವು ಇಲ್ಲಿ ಒಂದ್ಸಲ ನೀಟಾಗಿ ಚೆಕ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟೆ ಇಲ್ಲಿ ನಿಮ್ಮ ರೆಸ್ಯೂಮ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೀವು ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಕರೆಕ್ಟಾಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ನಿಮ್ಮ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಲ್ವ, ಅದನ್ನು ಆದಷ್ಟು ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಕೂಡ ನೀವು ಆನ್ಸರ್ ಮಾಡಿ ಅವ್ರಿಗೆ ನೀಟಾಗಿ ರಿಪ್ಲೈನ ಮಾಡಿ. ಯಾಕಂದರೆ ಕೆಲವೊಂದು ಸಲ ಕಂಪ್ನಿ ಕಡೆಯಿಂದನೂ ಕೂಡ ಕಾಲ್ಸ್ ಬಂದಿರುತ್ತೆ. ಆನ್ಸರ್ ಮಾಡಿಲ್ಲ ಅಂದರೆ ನಾಟ್ ಇಂಟ್ರೆಸ್ಟೆಡ್ ಅಂತ ನಿಮಗೆ ಕಾಲ್ನ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಿಮ್ಮ ಇಮೇಲ್ನು ಕೂಡ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ತಾ ಇರ್ತಾಯಿರಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.